ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮೂವ್ ಮಾಡಬೇಕು. ಸೊ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಬಂದಿದ್ದಾರೆ. ಪ್ಯಾಕ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಪ್ಯಾಕ್ ಮಾಡಿ ಅವ್ರು ಮೂವ್ ಮಾಡ್ತಾರೆ. ನನ್ನ ಮಗಳೂ ಅಷ್ಟೇ ತುಂಬಾ ಹೆಲ್ಪ್ ಮಾಡಿದಾಳೆ ನಮಗೆ. ಯು ಕೆನಾಟ್ ಇಮ್ಯಾಜಿನ್, ಅಷ್ಟು ಓಡಾಡಿಕೊಂಡು ಎಲ್ಲ ಕಡೆನೂ ಎಂಜಾಯ್ ಮಾಡಿಬಿಟ್ಟಿದ್ದಾಳೆ ಅವಳು. ಒಂಥರ ಫ್ರೀ ಬರ್ಡ್ ಥರ ಬಿಟ್ಟಂಗಾಗಿದೆ, ಎಲ್ಲ ಕೀಳಲಿಕ್ಕೆ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನೋಡಲಿಕ್ಕೆ ಅವಳಿಗೆ. NCಯಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ರಿಚ್ಮಂಡಲ್ಲಂತೂ 5 to 6 months ಇದ್ವಿ. ಸೊ ವಿ ಎಂಜಾಯ್ಡ್ ಹಿಯರ್. ಮನೆಯೆಲ್ಲ ಫುಲ್ ಖಾಲಿ ಆಗಿದೆ. ಸೊ ವಿ ಆರ್ ಲಿವಿಂಗ್ ನೌ. ಕಾರಲ್ಲಿ ತೊಗೊಂಡೋಗೋಕ್ಕೆ ಸ್ವಲ್ಪ ಲಗೇಜಸ್ ಮಾತ್ರ ಇಟ್ಕೊಂಡಿದ್ವಿ. ಇವಾಗ ಸದ್ಯಕ್ಕೆ ಅದನ್ನು ತೊಗೊಂಡು ಹೋಗ್ತಾ ಇರೋದು. ಹಾಗೆ ಒಂದು ಲಾಸ್ಟ್ ಟೈಮ್ ಈ ಅಪಾರ್ಟ್ಮೆಂಟಲ್ಲಿ ನಂದು ನನ್ನ ಮಗಳದ್ದು ಸ್ಲೋಮೋ ವಾಕ್. ಇಲ್ಲಿ ನೋಡ್ಬೋದು ನೀವು, ಟ್ರಕ್ ಮತ್ತು ಸಿಗ್ರೆಟ್ ಎಲ್ಲ ಯಾವ ಥರ ಅಡ್ವರ್ಟೈಸ್ಮೆಂಟಿಗೆ ಹಾಕಿದ್ದಾರೆ ಅಂತ. ಇಟ್ ವಾಸ್ ಸೋ ಹ್ಯೂಜ್. ವಿಡಿಯೋಲೇ ಕಾಣ್ತಿದೆ ಗೊತ್ತಿಲ್ಲ. ಫೈನಲಿ ನಾವು ಹೊಸ ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ. ಹಾಗೆ ಕಾರಲ್ಲಿರೋ ಲಗೇಜಸ್ ಎಲ್ಲ ಸ್ವಲ್ಪ ಮೂವ್ ಮಾಡಿಕೊಂಡು ನಾನು ಮನೆಗೆ ಬಂದ ತಕ್ಷಣ ಫಸ್ಟ್ ಮಾಡಿದ್ದೆ ಫ್ರಿಜ್ ಮ್ಯಾಗ್ನೆಟ್ನೆಲ್ಲ ಪ್ಲೇಸಿಗೆ ಹಾಕಿದ್ದು. ಆನಂತರ ಪೂಜೆ ಮಾಡಿ ಹಾಲುಗ್ಸಿದ್ವಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾವು ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಫೈರ್ ಅಲಾರಮ್ ಬಂದೇ ಬಿಡ್ತು. ಅಭಿ ಬೈಕೊಂಡು ತರೋದು ಯಾವಾಗಲೂ ವೀಡಿಯೋ ಮಾಡ್ತೀಯ ಅಂತ ಮುಗಿಸ್ಕೊಂಡು ಇವಾಗ ಊಟ ಮಾಡಿ ನಮ್ಮ ಡೇ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.